ವಿಶ್ವವಿಖ್ಯಾತ ಜೋಗ ಜಲಪಾತ ಈಗ ಧುಮ್ಮಿಕ್ಕಿ ಹರಿತಾ ಇದೆ. ಕೆಲವು ವರ್ಷಗಳ ಹಿಂದೆ ಅಷ್ಟೇ ತುಂಬಿದಂತಹ ಲಿಂಗನಮಕ್ಕಿ ಈ ವರ್ಷನೂ ಕೂಡ ತುಂಬಿದ್ದು ಈಗ ಒಳಹರಿವು ಹೆಚ್ಚಾದ ಕಾರಣ ಈಗ ನೀರನ್ನ ಬಿಡಲಾಗ್ತಾ ಇದೆ. 57,000 ಕ್ಯೂಸೆಕ್ ನೀರನ್ನ ಈಗ ಲಿಂಗನಮಕ್ಕಿಯಿಂದ ಹೊರಹರಿವು ಇರೋದ್ರಿಂದ ಜೋಗ ಜಲಪಾತ ಒಂದು ರೀತಿಯಲ್ಲಿ ಸ್ವರ್ಗವನ್ನೇ ಮುಂದೆ ತಂದಿಟ್ಟಂತೆ ಕಾಣಿಸ್ತಾ ಇದೆ. ಸದ್ಯ ಪ್ರವಾಸಿಗರು ಕೂಡ ಈ ಜೋಗ ಜಲಪಾತದ ವೀಕ್ಷಣೆಗಾಗಿ ಬರ್ತಾ ಇದ್ದಾರೆ. ಸಾವಿರಾರು ಜನರು ಈಗ ಜೋಗ ಜಲಪಾತದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಈ ರೀತಿಯ ಸಂದರ್ಭದಲ್ಲಿ ಅಂದ್ರೆ ಜೋಗ ಜಲಪಾತದ 4 ಏನು ರಾಜಾ ರೋರರ್ ರಾಕೆಟ್ ಮತ್ತು ಏನು ಜಲಪಾತಗಳಿದ್ವಿ ಅದರ ಜೊತೆಗೆ ಇನ್ನಿಷ್ಟು ನೀರು ಹರಿದು ಬರ್ತಾ ಇರೋದ್ರಿಂದ ಆ ಜಲಪಾತದ ವೀಕ್ಷಣೆಗೆ ಒಂದು ರೀತಿಯಲ್ಲಿ ರೋಮಾಂಚನಗೊಳಿಸುತ್ತದೆ. ಯಾಕಂದ್ರೆ ಅಷ್ಟು ನೀರನ್ನ ಇದುವರೆಗೂ ಕೂಡ ಅಂದ್ರೆ ಈ ಹಿಂದೆ 2024ರಲ್ಲಿ ಆದ್ರೆ ಅದಕ್ಕಿಂತ ಮುಂಚೆ 2019ರಲ್ಲಿ ಇಷ್ಟು ನೀರು ಬಂದಿತ್ತು. ಹಾಗಾಗಿ ಇಷ್ಟೊಂದು ನೀರನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನರು ಕೂಡ ಈಗ ಮುಗಿ ಬೀಳ್ತಾ ಇರೋದು. ಹಾಗೆ ಸುತ್ತಮುತ್ತಲಿನ ಎಲ್ಲಾ ಪ್ರವಾಸಿಗರು ಕೂಡ ಅಂದ್ರೆ ರಾಜ್ಯ ಅಲ್ಲದೆ ಏನು ಅಂತಾರಾಜ್ಯದಿಂದಲೂ ಕೂಡ ಈ ಜೋಗ ಜಲಪಾತವನ್ನ ನೋಡೋದಕ್ಕೆ ಈಗ ಬರ್ತಾ ಇದ್ದಾರೆ. ಅದರಲ್ಲೂ ಈ ಬಾರಿಯ ಜೋಗ ಜಲಪಾತದ ವೀಕ್ಷಣೆಗಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದ್ದು ಅಲ್ಲಿ ವೀಕ್ಷಣಾಲಯಗಳನ್ನ ಕೂಡ ಮಾಡಲಾಗ್ತಾ ಇದೆ. ಹಾಗೆ ಇನ್ನೇನೆ ಕೆಲವೇ ದಿನಗಳಲ್ಲಿ ಈ ಜಲಪಾತದ ವೀಕ್ಷಣೆಗೆ ಸಂಪೂರ್ಣವಾಗಿ ಏನು ವ್ಯವಸ್ಥೆಯನ್ನ ಆಗ್ತಾ ಇದೆ. ಈಗ ಸದ್ಯ ವ್ಯವಸ್ಥೆಯನ್ನ ವೀಕ್ಷಣೆಯ ಜಾಗವನ್ನ ಕೂಡ ಈಗ ಅಲ್ಲಿ ಅಭಿವೃದ್ಧಿ ಏನಿದೆ ಜೋಗ ಜಲಪಾತ ಅಭಿವೃದ್ಧಿ ಏನಿದೆ ಆ ಅಭಿವೃದ್ಧಿ ಜಾಗವನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಜಿಪ್ ಲೈನ್ ಕೂಡ ಬರುವ ಸಾಧ್ಯತೆ ಇದೆ. ಹಾಗೆ 5 ಸ್ಟಾರ್ ಹೋಟೆಲ್ ಕೂಡ ಜೋಗ ಜಲಪಾತದ ವೀಕ್ಷಣೆ ನಂತರ 5 ಸ್ಟಾರ್ ಹೋಟೆಲ್ ಕೂಡ ಮಾಡೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗ್ತದೆ. ಅದರ ಜೊತೆಗೆ ಇನ್ನೊಂದು ಮುಂದಿನ ಭಾಗವಾಗಿ ಏನು ವೀಲ್ಗಳನ್ನ ಅಂದ್ರೆ ಅಲ್ಲಿ ಆಟದ ವ್ಯವಸ್ಥೆನೂ ಕೂಡ ಮಾಡಲಾಗ್ತದೆ. ಅಂದ್ರೆ ಮಕ್ಕಳು ಕೂಡ ಬಂದವರು ಅಲ್ಲಿ ನೋಡ್ಕೊಂಡು ವ್ಯವಸ್ಥೆನ ಅಂದ್ರೆ ಆಟಗಳನ್ನ ಆಡ್ಕೊಂಡು ಮುಂದೆ ಹೋಗುವಂತ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಏನು ನಯಾಗಾರದ ಏನು ಜಲಪಾತ ಇದೆ ಆ ಜಲಪಾತದಲ್ಲಿರುವಂತಹ ಎಲ್ಲಾ ಸೌಲಭ್ಯಗಳು ಕೂಡ ಜೋಗ ಜಲಪಾತಕ್ಕೆ ಈಗ ಮಾಡುವಂತ ತಯಾರಿಯನ್ನ ರಾಜ್ಯ ಸರ್ಕಾರ ಮಾಡಿಕೊಂಡಿದ್ದು. ಅದಕ್ಕಾಗಿ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಅದು ಲೋಕಾರ್ಪಣೆಗೊಳ್ಳಲಿದೆ. ಸದ್ಯ ಈಗ ಏನು 10,000ಕ್ಕೂ ಹೆಚ್ಚು ಜನರು ಒಂದು ದಿನದಲ್ಲಿ ಬಂದು ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇರೋದು ಅದನ್ನೆಲ್ಲನ ಗಮನ ಇಟ್ಕೊಂಡು ಜಿಲ್ಲಾಡಳಿತ ಹಾಗೆ ರಾಜ್ಯ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ. ಜೋಗ ಜಲಪಾತಕ್ಕೆ ಇದು ಸರಿಯಾದ ಸಮಯ ಬಂದು ಎಲ್ಲಾ ಪ್ರವಾಸಿಗರು ನೋಡಿಕೊಂಡು ಧುಮ್ಮಿಕ್ಕುವಂತಹ ಸಂಪೂರ್ಣ ಚಿತ್ರವನ್ನು ನೋಡುವಂತಹ ಸಮಯ ಇದಾಗಿದೆ. ವಿನಯ್ ಪುರ್ದಾರ್, ನ್ಯೂಸ್ 18 ಶಿವಮೊಗ್ಗ.